ಏನಾಗಲಿ ಮುಂದೆ ಸಾಗುನಿ ಅನ್ನುವಂತಹ ಸಾಲುಗಳನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂತ ಮೈದುಂಬಿ ಹರಿತಾ ಇರತಕ್ಕಂಥ ತುಂಗಭದ್ರಾ ನದಿ ಒಂದು ಕಡೆ ಆದರೆ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಅಂದರೆ ಎರೆಬೈಲು ಮಾಗಣಿಯಲ್ಲಿ ಇರ್ತಕ್ಕಂಥ ಮಡಿಗಳು ತುಂಬಿ ಹರಿತಾ ಇದ್ದಾವೆ. ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಪ್ರದೇಶದಲ್ಲಿ ಇವತ್ತಿನ ದಿವಸ ಆನಂದ್ ಸಿಂಗ್ ಆರ್ಮಿ ಇವತ್ತಿನ ದಿವಸ ಎರೆಬೈಲು ಮಾಗಣಿಯ ಜನರ ಜೊತೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಇವರ ಒಂದು ಏನು ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಎರೆಬೈಲ್ ಮಾಗಣಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಬಂದಿದೆ. ನಡಿರಿ ನಾವು ಆ ಎರೆಬೈಲ್ ಮಾಗಣಿಯ ಜನರ ಜೊತೆ ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳೋಣ. ಕಬ್ಬಿನ ಕಣಜ ಎಂದೇ ಪ್ರಖ್ಯಾತಿ ಪಡೆದಿರತಕ್ಕಂಥ ಹೊಸಪೇಟೆಯ ಎರೆಬೈಲ್ ಮಾಗಣಿಯ ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲಿ ಹಲವಾರು ರೈತರು ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗೊಂಡಿದ್ದಾರೆ. ಆದರೂ ಸಹ ನಾವು ಅವರನ್ನು ಮಾತಾಡಿಸೋಣ. ಅವರು ಸಿದ್ಧಾರ್ಥ್ ಸಿಂಗ್ರವನ್ನ ಯಾವ ದೃಷ್ಟಿಯಲ್ಲಿ ನೋಡಿದ್ದಾರೆ, ಸಿದ್ಧಾರ್ಥ್ ಸಿಂಗ್ರು ಮಾಡಿರ್ತಕ್ಕಂಥ ಹಲವಾರು ಸಮಾಜಮುಖಿ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ಅವರಿಂದ ಅಭಿಪ್ರಾಯ ಅನಿಸಿಕೆಗಳನ್ನು ನಾವು ಇವಾಗಿನ ಸಂದರ್ಭದಲ್ಲಿ ಪಡೆದುಕೊಳ್ಳೋಣ. ಬನ್ನಿ. ಇವತ್ತಿನ ದಿವಸ ನಮ್ಮ ಜೊತೆ ಮಾತಾಡಲಿಕ್ಕೆ ಎರೆಬೈಲು ಮಾಗಣಿಯ ಪ್ರದೇಶದ ಯುವ ಮುಖಂಡರಾಗಿರ್ತಕ್ಕಂಥ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಗಣೇಶ್ ನಮಸ್ತೆ. ನಮಸ್ಕಾರ. ನಾವು ಆನಂದ್ ಸಿಂಗ್ ಆರ್ಮಿ ಹೊಸಪೇಟೆಯಿಂದ ಬಂದಿದ್ದೀವಿ. ಆಗಸ್ಟ್ 10ಕ್ಕೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಆರ್ಮಿ ಟೀಮ್ ಏನು ಮಾಡ್ತಾ ಇದೆ, ಇಡೀ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ತಿರುಗಾಡಿ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಒಂದು ವಿಚಾರಗಳನ್ನ ತಿಳ್ಕೊಳ್ತೀವಿ. ಏನಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಹಲವಾರು ಕಾರ್ಯಗಳಿರ್ಬೋದು, ಆನಂದ್ ಸಿಂಗ್ರವರು ಸಚಿವರು ಶಾಸಕರಾಗಿದ್ದಾಗ ಮಾಡಿರ್ತಕ್ಕಂಥ ಕಾರ್ಯಗಳು, ಇವೆಲ್ಲ ಒಟ್ಟಾರೆ ಅಭಿಪ್ರಾಯ ಅನಿಸಿಕೆಗಳನ್ನು ನಾವು ಸಂಗ್ರಹಿಸಿಕೊಂಡು ನಿಮ್ಮ ದೃಷ್ಟಿಯಲ್ಲಿ ಅಂದರೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಹೇಗೆ ಅನ್ನೋದ್ರ ಬಗ್ಗೆ ನಾವು ಅಭಿಪ್ರಾಯಗಳನ್ನು ಸಲ್ಲಿಸಕತ್ತೀವಿ. ಈಗ ಹೇಳಿ, ಈಗ ಆನಂದ್ ಸಿಂಗ್ರವರು ಶಾಸಕರಾಗಿ ಸಚಿವರಾಗಿ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ. ಆ ಒಂದು ವಿಚಾರ ಅಂತ ಬಂದರೆ ನಿಮಗೆ ಒಂದು ಇದು ಅದ್ಭುತ ಕಾರ್ಯಪ್ಪ, ವಿಶೇಷವಾದ ಕಾರ್ಯ ಅಂತ ಅನಿಸಿದ್ದು ಯಾವುದು? ಆನಂದ್ ಸಿಂಗ್ ಸರ್ ಅವರು ನಮಗೆ ಈ ವಿಜಯನಗರ ಜಿಲ್ಲೆಯಲ್ಲಿ ಶಾಸಕರಾಗಿದ್ದಾಗ ನಮ್ಮ ಊರಿಗೆ ರಸ್ತೆಯನ್ನು, ಉದ್ದಾದ ರಸ್ತೆಯನ್ನು ಚಿತ್ತೋಡಿಗಿಲಿಂದ ಹಿಡಿದು ಹಂಪಿವರೆಗೂ ಹೋಗುವವರೆಗೂ ನಮಗೆ ಸಿ ರಸ್ತೆ, ಇದು ಡಾಂಬರ್ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅಂತ ನಮಗೆ ಜನಶಾಸಕರು ಮುಂದೆ ಸಿಗೋದು ಕಷ್ಟ. ಈಗ ನಮ್ಮ ಜನನಾಯಕ ಸಿದ್ಧಾರ್ಥ್ ಸಿಂಗ್ ನಮ್ಮ ಯೂತ್ ಐಕಾನ್ ಅಂದರೆ ತಪ್ಪಾಗ್ಲಾರ್ದು. ಮುಂದೆ ಅವ್ರು ಬಂದರೆ ನಮಗೆ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ನಮ್ಮ ಆನಂದ್ ಸಿಂಗ್ ಸರ್ ನಡೆದ ದಾರಿಯಲ್ಲೇ ಅವರು ಮುಂದೆ ನಡೀತಾರೆ ಎಂಬ ನಂಬಿಕೆ ನಮಗಿದೆ. ಮುಂದೆ ನಾವು ಅವ್ರಿಗೆ ಪ್ರೋತ್ಸಾಹ ನೀಡ್ತೀವಿ. ತಾವು ಮಾತಾಡಬೇಕಾದ್ರೆ ಸಿದ್ಧಾರ್ಥ್ ಸಿಂಗ್ ಅವರು ಯೂತ್ ಐಕಾನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತು. ಯೂತ್ ಐಕಾನ್ ಅಥವಾ ಅವರನ್ನು ನಾವು ಗೌರವಿಸ್ತೀವಿ, ಅಭಿಮಾನ ಬೆಳೆಸ್ಕೊಳ್ತೀವಿ ಅಂತ ಹೇಳಿದ್ರೆ ಅವರಲ್ಲಿ ಏನೋ ಗುಣಗಳು ನಮಗೆ ಭಾಳಷ್ಟು ಇಷ್ಟ ಆಗ್ತದೆ. ಆ ಥರ ಗುಣಗಳ ಬಗ್ಗೆ ಕೇಳಿದರೆ ನಿಮಗೆ ನೆನಪಾಗ್ತಕ್ಕಂಥ ಅವರ ಒಂದು ಗುಣಗಳು ಯಾವ್ಯಾವು? ಇನ್ನೊಂದು, ಅವರು ನಮ್ಮ ಜೊತೆಗೆ ಬಂದರೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನಡ್ಕೊಳ್ತಾರೆ. ನಾನೊಬ್ಬ ಅಧಿಕಾರಿ, ನಾನೊಬ್ಬ ಎಮ್ ಎಲ್ ಎ ಮಗ ಅಂತ ಅವರು ಯಾವತ್ತೂ ಥಿಂಕ್ ಮಾಡಲ್ಲ. ಈಗ ನಾನು ಹೆಂಗೆ ಸಾಮಾನ್ಯ ವ್ಯಕ್ತಿನೋ ಅವರು ಆ ಥರ ಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಜೊತೆ ಇರ್ತಾರೆ. ಅದು ಒಂದು ನನಗೆ ಭಾಳ ಕಂಫರ್ಟಬಲ್. ಎರೆಬೈಲ್ ಮಾಗಣಿಯ ಮತ್ತೋರ್ವ ಯುವ ಮುಖಂಡರು ಮುರಳಿ ನಮ್ಮ ಜೊತೆಗಿದ್ದಾರೆ. ಅವರು ಯುವ ರೈತರು ಕೂಡ. ಈಗ ಜಮೀನಿನಲ್ಲಿ ಕೆಲಸ ಮಾಡ್ತಾ ನಾವೆಲ್ಲ ಅಭಿಪ್ರಾಯ ಅನಿಸಿಕೆಗಳನ್ನ ಸಂಗ್ರಹಿಸ್ತಾ ಇದ್ದೀವಿ. ಮೊದಲಿಗೆ ನಿಮ್ಮ ಕೆಲಸ ತಡೆ ಮಾಡಿದ್ದಕ್ಕೆ ನಾವು ಸಾರಿ ಕೇಳ್ತೀವಿ, ಏನು ಅನ್ಕೋಬೇಡ್ರಿ. ಆದರೆ ಅನಿವಾರ್ಯ ನಾವು ಮಾತಾಡಿಸ್ಲೇಬೇಕಾಗಿತ್ತು. ಈಗ ನಿಮಗೆಲ್ಲ ವಿಚಾರ ಗುರ್ತು, ಆಗಸ್ಟ್ 10ಕ್ಕೆ ಸಿದ್ಧಾರ್ಥ್ ಸಿಂಗ್ ಅವ್ರ ಬರ್ತ್ಡೇ ಇದೆ. ಆ ಬರ್ತ್ಡೇ ವಿಶೇಷವಾಗಿ ನಾವೆಲ್ಲರ ಅಭಿಪ್ರಾಯ ಅನಿಸಿಕೆಗಳನ್ನ ಸಂಗ್ರಹ ಮಾಡಕತ್ತೀವಿ. ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ನಾವು ಅಭಿಪ್ರಾಯ ಸಂಗ್ರಹಿಸ್ತೀವಿ. ಹೇಳ್ರಿ, ನೀವು ಕಂಡಂತೆ ಸಿದ್ಧಾರ್ಥ್ ಸಿಂಗ್ರನ್ನ ಯಾವ್ಯಾವ ಇದರಲ್ಲಿ ನೋಡಿದಿರಾ, ಏನೆಲ್ಲ ವಿಚಾರಗಳನ್ನ ನೀವು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ? ಮೊದಲನೇದಾಗಿ ನಮಸ್ಕಾರ ಸರ್. ಸಿದ್ಧಾರ್ಥ್ ಸಿಂಗ್ ಸರ್ಗೆ ಮೊದಲನೇದಾಗಿ ಹುಟ್ಟುದ ಹಬ್ಬದ ಶುಭಾಶಯಗಳು. ಸಿದ್ಧಾರ್ಥ್ ಸಿಂಗ್ ಸರ್ ಅಂದರೆ ಒಬ್ಬ ಒಳ್ಳೆಯ ಯೂತ್ ಐಕ್ಯನ್ ಸರ್. ಅವ್ರನ್ನ ನಾನು ಒಂದೇ ಸರಿ ಮೀಟ್ ಮಾಡಿದ್ದೆ ಸರ್. ನಮ್ಮದು ಬಂಡಿ ಜಾಡ್ ಭಾಳ ಕೂಡು ಪ್ರದೇಶದಿಂದ ಕೂಡಿದ್ದು ಸರ್. ಅಲ್ಲಿಗೆ ಎತ್ತು ಬಂಡಿ ಹೋಗೋದು ಕೂಡ ಭಾಳ ಕಷ್ಟಕರವಾಗಿತ್ತು ಸರ್. ಆ ಸಂದರ್ಭದಾಗ ನಾವು ರೈತರೆಲ್ಲ ಸೇರಿ ಅವ್ರ ಹತ್ರ ಹೋಗಿದ್ವಿ ಸರ್. ಕಿಚಡಿ ಸೀನಪ್ಪನ ಸರ್ ಹತ್ರ ಹೋಗಿದ್ವಿ. ಅವರು MLA ಸರ್ ಹತ್ರ ಕರ್ಕೊಂಡು ಹೋಗಿದ್ರು. ಅವ್ರು ಒಂದೇ ಮಾತು ಹೇಳಿದ್ರು ಸರ್, ಅದಕ್ಕೇನು ಬೇಕ್ರಿ ನಾವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ಆಮೇಲೆ ಗ್ರಾಮ ವಾಸ್ತವ್ಯ ಬಂದಿದ್ರು ಸರ್. ಅವಾಗ ಬಂದಾಗ ಸಿದ್ಧಾರ್ಥ್ ಸಿಂಗ್ ಸರ್ ಖುದ್ದು ನಮ್ಮದು 900 ಮೀಟ್ರ್ ಆಗುತ್ತೆ ಸರ್, ಹೆಚ್ಚು ಕಡಿಮೆ 900 ಮೇಲೆ ಆಗುತ್ತೆ ಸರ್, ಅಷ್ಟು ಒಳಗಡೆ ಇದೆ. ಅದನ್ನೆಲ್ಲ ವಿಚಾರಿಸ್ಕೊಂಡು ಹೋಗಿ ನೆಕ್ಸ್ಟು ತಾಲೂಕು ಗ್ರೌಂಡ್ನಲ್ಲಿ ಒಂದು ಫಂಕ್ಷನ್ ಮಾಡಿದ್ರು ಸರ್. ಅಲ್ಲಿ ಖುದ್ದಾಗಿ ಅವರೇ ಕರೆದು ಮೆಂಬರ್ ಹನುಮಂತ ಅವ್ರ ಮುಖಾಂತರ 50,000 ರೂಪಾಯಿ ಕ್ಯಾಶನ್ನು ಕೊಟ್ಟಿದ್ದಾರೆ ಸರ್. ಅಂಥ ಒಬ್ಬ ಒಳ್ಳೆ ಮನುಷ್ಯ ಭಾಳ ಮುಖ್ಯವಾಗಿದೆ ಸರ್ ಈ ಕ್ಷೇತ್ರಕ್ಕೆ. ನಾವು ಅದನ್ನ ಕಳ್ಕೊಂಡಿದ್ದೀವಿ. ಅದ್ರದ್ದು ನೋವು ಏನಂಬೋದು ಗೊತ್ತಾಗಿದೆ ಸರ್. ಆಮೇಲೆ ನೆಕ್ಸ್ಟು ನಮ್ಮ ಗ್ರಾಮಕ್ಕಾಗಿ ಗುಡಿಗೋಸ್ಕರ ಹುಡುಗರ ಗಣಪತಿಗೋಸ್ಕರ ಒಂದು 25,000ರಿಂದ 30,000 ಕೊಟ್ಟಿದ್ದಾರೆ ಸರ್. ಮತ್ತು ಭಜನಿ ಸಾಮಾನು ಕೊಡಿಸಿದ್ದಾರೆ. ಇನ್ನು ನಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಬೇಕಾಗಿದ್ರೆ ಅವ್ರು ಇದ್ದಿದ್ರೆ ಇನ್ನೂ ನಾವು ಕೇಳಿದ್ವೆಲ್ಲ ಅನುಕೂಲ ಆಗ್ತಾ ಇತ್ತು.
ಅವ್ರು ಈಗ ಈಗ ಸದ್ಯದಲ್ಲಿ ಅವರು ಅಧಿಕಾರದಲ್ಲಿ ಇಲ್ಲ, ಆದರೂ ಇಲ್ಲ ಅಂದರೂ ಕೂಡ ಅವರು ಮಾಡಿಕೊಡ್ತಿದ್ದಾರೆ ಸರ್. ಬಟ್ ಒಳ್ಳೆ ಮನುಷ್ಯರು ಸರ್. ಯೂತ್ ಐಕ್ಯನ ಅವ್ರು ಬರಬೇಕಾಗಿತ್ತು, ಜನ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಸರ್. ಬಟ್ ಅವ್ರು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಹಿಂದೆ ಅವರು ಆನಂದ್ ಸಿಂಗ್ ಸಾರ್ ಇದ್ದಲ್ಲಿದ್ದನು ಹೊಸಪೇಟೆ ಅಭಿವೃದ್ಧಿಯಾಗಿಯೇ ಇದೆ. ಈಗ ಅಭಿವೃದ್ಧಿ ಮಾಡೋಂಥದ್ದು ಏನಿಲ್ಲ ಸರ್. ಆಲ್ರೆಡಿ ಅಭಿವೃದ್ಧಿ ಹೊಂದಿದೆ, ಅವ್ರ ಕಾಲದಿಂದನೂ ಅಭಿವೃದ್ಧಿ ಹೊಂದಿದೆ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನಂಗೆ ಎಲ್ಲ ರೈತ ಮಹಿಳೆಯರು, ರೈತ ತಾಯಂದಿರು ನನ್ನ ಜೊತೆಗಿದ್ದಾರೆ. ಈಗ ನಮ್ಮ ರೈತ ಮಹಿಳೆ ಆಗಿರ್ತಕ್ಕಂಥ ಕಣಿವೆವನ ಜೊತೆ ನಾನು ಈಗ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೀನು ಸಿದ್ಧಾರ್ಥ್ ಸಿಂಗ್ ಅವ್ರನ್ನ ಸುಮಾರು ವರ್ಷಗಳಿಂದ ನೋಡಿ, ಆನಂದ್ ಸಿಂಗ್ ಕೆಲಸ ಮಾಡಿರೋದು ಕೂಡ ನೋಡಿ. ಈಗ ಸಿದ್ಧಾರ್ಥ್ ಸಿಂಗ್ ಮುಂದಿನ ತಿಂಗಳ ಆತನ ಬರ್ತ್ಡೇ ಮಾಡ್ಕೊಂಬಕತ್ತಾರ. ಇದ್ರಾಗ ಸಿದ್ಧಾರ್ಥ್ ಸಿಂಗ್ ಏನೇನು ಕೆಲಸ ಮಾಡ್ಯಾನ, ಒಂದ್ 2-3 ಏನಾದ್ರು ಇದ್ರೆ ಹೇಳ್ತೇನವ. ನಮ್ಮ ಮನ್ಯಾಗ ರೋಟ ಮಾಡ್ಯಾನ ಸರ್, ಮತ್ತೆ ಮನೆಗಳಿಗೆ ಬಂದು ಹೋಗ್ಯಾನ ಸರ್. ಓಕೆ. ಮತ್ತೆ ಮನೆಯ ಪರಿಸ್ಥಿತಿಗಳು ಸಹಿತ ನೋಡಿ ಹೋಗ್ಯಾನ. ಹೇಳ್ಕೊಂಡೀವಿ ಮಾಡ್ಕೊಂತ ಹೇಳ್ಯಾನ, ಮಾಡ್ತಾನಂಬ ಸತ್ಯಾಗಿ ನಮಗೆ ಐತೆ ಐತೆ ಎಲ್ಲ ನೋಡಿದ್ರಿ. ಹೌದು ಸರ್. ಈಗ ನಿಮ್ಮ ಏರಿಯಾಕ ಎರೆಬೈಲ್ ಮಗನಿಗೆ ಬಂದಾಗ ಯಾವ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ಯಾರ ಅಂತ ಸ್ವಲ್ಪ ಹೇಳಿ ನೋಡೋಣ. ನೀರು ಕಳ್ಸಣ ಸರ್, ಮತ್ತೆ ನೀರು ಕಳ್ಸಣ ಇವಾಗ ನಮ್ಮ ಗೆಲ್ಸತ್ತವೆ, ಯಾತೇನಿಟ್ರೆ ನಾವು ಗೆಲ್ಸತ್ತವೆ. ಸೊ ಇಲ್ಲಿಯವರೆಗೆ ಎರೆಬೆಲ್ ಮಾಗಣಿಯಲ್ಲಿರ್ತಕ್ಕಂಥ ಎಲ್ಲ ವಾಸಿಗಳು, ಇಲ್ಲಿರ್ತಕ್ಕಂಥ ನಿವಾಸಿಗಳು ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ಮತ್ತು ಆನಂದ್ ಸಿಂಗ್ ಸರ್ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಒಂದು ಹಂತದಲ್ಲಿ ಯಾವಾಗ ನಮಗೆ ಕುಡಿಲಿಕ್ಕೆ ನೀರಿದ್ದಿಲ್ವೋ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಮಗೆ ಸ್ಪಂದಿಸದೇ ಇದ್ದಾಗ ಸಿದ್ಧಾರ್ಥ್ ಸಿಂಗ್ ರವರು ತಮ್ಮ ಖಾಸಗಿ ವಾಹನಗಳನ್ನು ಕಳಿಸಿ ನಮಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆಧುನಿಕ ಭಗೀರಥ ನಮ್ಮ ಸಿದ್ಧಾರ್ಥ್ ಸಿಂಗ್ ಅಂತಂದೇಳಿ ಅವ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಯಾವ ಕುಗ್ರಾಮ ಅಭಿವೃದ್ಧಿ ಹೊಂದಿದ್ದಿಲ್ವೋ ಆ ಒಂದು ಗ್ರಾಮಕ್ಕೆ ಅತಿ ಹೆಚ್ಚು ಅನುದಾನವನ್ನು ತೆಗೆದುಕೊಂಡು ಬಂದು ರಸ್ತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಬಂಡಿ ಜಾಡಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಸೂರಿಗೆ ಒಂದು ಕಾಯಕಲ್ಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಆನಂದ್ ಸಿಂಗ್ ರವರು ಮಾಡಿದ್ದಾರೆ. ಅವರ ಹಾದಿಯಲ್ಲಿ ಅವರ ಮಗನಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರು ಕೂಡ ಹೋಗ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ. ಮುಂದಿನ ಜನಪ್ರತಿನಿಧಿ ಅಂದರೆ ಮುಂದಿನ MLA ಸಿದ್ಧಾರ್ಥ್ ಸಿಂಗ್ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥದ್ದು.